ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ತುಲಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಫಲ ಸಿಗುತ್ತೆ. ದಾಂಪತ್ಯದಲ್ಲಿ ಸಮಾಧಾನ ಸಾಮರಸ್ಯ ಇದೆ. ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಕಾಣ್ತಾ ಇದೆ. ಸ್ವಲ್ಪ ಆರೋಗ್ಯವೇ ಕೈ ಕೊಡುತ್ತೆ. ಸ್ವಲ್ಪ ಉದರ ಬಾಧೆ ಸೂಚಿಸ್ತಾ ಇದೆ. ಚರ್ಮ ಸಂಬಂಧಿ ತೊಂದರೆಗಳನ್ನು ಸೂಚಿಸ್ತಾ ಇದೆ. ಅಲರ್ಜಿಗಳಾಗುವ ಸಾಧ್ಯತೆ ಅದನ್ನು ಕೂಡ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ. ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲ ಇದೆ, ಸಹಕಾರ ಸಿಗುತ್ತೆ. ಸಣ್ಣ ಪುಟ್ಟ ಕಿರಿಕಿರಿ ಇರುತ್ತೆ, ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇನ್ನು ಈ ದಿವಸ ನಿಮ್ಮ ತಂದೆ ತಾಯಿಗಳಿಗಾಗಿ ಒಂದಷ್ಟು ಹಣ ವಿನಿಯೋಗ ಮಾಡಿ ಅವರೇನೋ ತಪಾಸಣೆ, ಆರೋಗ್ಯ ಇತ್ಯಾದಿ ಸೂಚಿಸೋ ಅವಕಾಶ, ಆ ಥರದೊಂದು ಸಂದರ್ಭ ಎದುರಾಗುತ್ತೆ. ಇದರ ಜೊತೆಗೆ ದಿವಸ ನಿಮಗೆ ಉದರ ಬಾಧೆ ಸೂಚಿಸ್ತಾ ಇದೆ. ಹೊಟ್ಟೆ ಸಂಬಂಧ ಅಷ್ಟು ಅಪ್ಸೆಟ್ ಆಗಿಬಿಡುತ್ತೆ, ಅಷ್ಟು ಸಮಾಧಾನವಾಗಿರಲ್ಲ. ಇದಕ್ಕೆ ಏನು ಮಾಡಬೇಕು ನೋಡಿ, ಉದ್ದು ದಾನ ಮಾಡಿ, ನೀವು ಕೂಡ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಸುಬ್ರಹ್ಮಣ್ಯ ಕವಚ ಕೇಳಿಸ್ಕೊಳ್ಳಿ, ಅದು ಅನುಕೂಲ ಆಗುತ್ತೆ. ಇನ್ನು ಧನುರಾಶಿಯವರಿಗೆ ದಿವಸ ಹೆಚ್ಚಿನ ಅನುಕೂಲ ಇದೆ. ವೃತ್ತಿಯಲ್ಲಿ ಸಹಕಾರಗಳು ಸಿಗುತ್ತೆ, ಲಾಭದಾಯಕವಾಗಿದೆ. ಸ್ತ್ರೀಯರಿಗೆ ಹಿರಿಯರಿಂದ ಹೆಚ್ಚಿನ ಅನುಕೂಲ ಕಾಣ್ತಾ ಇದೆ. ಮಕ್ಕಳಿಂದ ಸಹಾಯ ಸಿಗುತ್ತೆ. ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಇದೆ. ಈ ದಿವಸ ನಾಗ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲ ಅವಕಾಶಗಳಿದ್ದಾವೆ. ಹೊಸ ಅವಕಾಶ ದಾರಿಯಾಗುತ್ತೆ. ಈ ದಿವಸ ಸ್ವಲ್ಪ ಗಂಟಲ ಬಾಧೆ ಸೂಚಿಸ್ತಾ ಇದೆ. ಸೇವಕರಿಂದ ಸಹಾಯ ಸಿಗೋದಿಲ್ಲ. ಹೆಚ್ಚು ನಿರೀಕ್ಷೆ ಮಾಡಿದ್ರೆ ಅಷ್ಟು ನಿರೀಕ್ಷೆ ಎಷ್ಟು ಮಾಡಿರ್ತೀರೋ ಅಷ್ಟು ನೋವು. ಮತ್ತು ಈ ದಿವಸ ಸಲಹೆಗಳು ತಗೋಬೇಡಿ, ಅದೇನು ನಿಮಗೆ ಅನುಕೂಲ ಆಗಲ್ಲ, ಅದರಿಂದ ವ್ಯಥೆನೇ ಉಂಟಾಗುತ್ತೆ. ಈ ಕಾರಣದಿಂದಾಗಿ ಈ ದಿವಸ ಗುರು ಪ್ರಾರ್ಥನೆ, ಗುರು ಸೇವೆ, ಗುರು ಸ್ಮರಣೆ ಮಾಡಿ ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ದೈವಾನುಕೂಲ ಚೆನ್ನಾಗಿರ್ತದೆ. ದೇವತಾ ಪೂಜೆ ಪುನಸ್ಕಾರ ಇಂಥವುಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಉತ್ತಮರ ದರ್ಶನ ಆಗ್ತಕ್ಕಂಥದ್ದು, ಸಂಗಾತಿಯ ಸಹಕಾರ, ಸ್ವಲ್ಪ ಮಟ್ಟಿಗೆ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ಈ ದಿವಸ ಹಣಕಾಸಿನ ವ್ಯತ್ಯಾಸ ಸೂಚಿಸ್ತಾ ಇದೆ, ಹುಷಾರಾಗಿರಿ. ವಿದ್ಯಾರ್ಥಿಗಳಿಗೆ ತೊಂದರೆ ಇದೆ. ಪ್ರಾರ್ಥನೆಗೆ ದಿವಸ ನಾಗ ಸನ್ನಿಧಾನಕ್ಕೆ ಎಳನೀರಿನ ಅಭಿಷೇಕ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಇನ್ನು ಮೀನರಾಶಿಯವರಿಗೆ ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ, ಹುಷಾರಾಗಿರಿ. ಆರೋಗ್ಯ ಸ್ವಲ್ಪ ನಿಮಗೆ ಕೈ ಕೊಡುತ್ತೆ. ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆ ಇದೆ. ಅದರ ಹೊರತಾಗಿ ನಿಮಗೆ ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ. ಸ್ವಲ್ಪ ಮಟ್ಟಿಗೆ ಸಮಾಧಾನ ಫಲ ಕಾಣ್ತೀರಾ. ಆರೋಗ್ಯದ ಕಡೆ ಸ್ವಲ್ಪ ಗಮನ ತೆಗೆದುಕೊಳ್ಳಿ. ನೀವು ಕೂಡ ನಾಗ ಕವಚ ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು. ಸರಿ ಶಾಸ್ತ್ರಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.